ಜೈಲಿನಲ್ಲಿ ನಟ ದರ್ಶನ್ ಮತ್ತು ಆತನ ಗ್ಯಾಂಗ್ಗೆ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಅಗ್ರಹಾರ ಪೊಲೀಸರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಪ್ರಭಾವಿಗಳಿಗೆ ಒಂದು ರೂಲ್ಸು, ಹಾಗಾದ್ರೆ ಜನಸಾಮಾನ್ಯರಿಗೆ ಮತ್ತೊಂದು ರೂಲ್ಸಾ? ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋಕೆ ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆ ಪೊಲೀಸರು ಮೀನಾಮೇಷ ಎಣಿಸ್ತಿದ್ದಾರೆ. ಹಾಗಾದ್ರೆ ಇಲ್ಲಿ ಹುಟ್ಟಿಕೊಳ್ಳುವಂತ ಒಂದು ಪ್ರಶ್ನೆ, ಪ್ರಭಾವಿಗಳಿಗೆ ಒಂದು ರೂಲ್ಸು, ಸಾಮಾನ್ಯ ಜನರಿಗೆ ಮತ್ತೊಂದು ಕಾನೂನು. ಹಾಗಾದ್ರೆ ಇಲ್ಲಿ ಸೆಲೆಬ್ರಿಟಿ ಅಂತ ಚಾರ್ಜ್ ಶೀಟ್ ಸಲ್ಲಿಸೋಕೆ ತಡ ಮಾಡ್ತಾ ಇದ್ದಾರೆ ಪೊಲೀಸರು. ಬೇಕಂತಲೇ ಅಧಿಕಾರಿಗಳು ಆರೋಪಿಗಳ ರಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆಗಳು ಹುಟ್ಟಿಕೊಳ್ಳುತ್ತೆ. 1.5 ವರ್ಷದಿಂದ ದೋಷಾರೋಪ ಪಟ್ಟಿಯನ್ನ ಸಲ್ಲಿಸದೆ ಕಳ್ಳಾಟ ಆಡ್ತಾ ಇದ್ದಾರೆ. ಜೈಲಿನಲ್ಲಿ ನಾಗನ ಜೊತೆ ಸಿಗರೇಟ್ ಸೇರ್ತಾ ಕಾಫಿ ಕುಡಿತಾ ದರ್ಶನ್ ಕುಳಿತಿದ್ರು. ಇದಾದ ಬಳಿಕ ಬಳ್ಳಾರಿ ಜೈಲಿಗೆ ದರ್ಶನ್ರನ್ನ ಶಿಫ್ಟ್ ಮಾಡಲಾಗಿತ್ತು. ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲೂ ಕೂಡ ಚಾರ್ಜ್ ಶೀಟ್ ಲೇಟ್ ಆಗ್ತಾ ಇದೆ. A1 ಜಗ್ಗಾ ಸೇರಿ ಒಟ್ಟು 3 ಜಾಮೀನು ಸಿಗೋಕೆ ಸಹಕಾರ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ನಟ ದರ್ಶನ್ ಕೇಸ್ನಲ್ಲೂ ಕೂಡ ದೋಷಾರೋಪ ಪಟ್ಟಿ ಸಲ್ಲಿಸೋಕೆ ಪರಪ್ಪನ ಅಗ್ರಹಾರ ಠಾಣೆ ಪೊಲೀಸರು ಹಿಂದೇಟನ್ನು ಹಾಕ್ತಾ ಇದ್ದಾರೆ ಎನ್ನುವಂಥ ದೊಡ್ಡ ಮಟ್ಟದ ಆರೋಪ ಕೇಳಿಬಂದಿದೆ. ಯಾಕಂತ ಹೇಳಿದ್ರೆ ಈ ಘಟನೆ ಆಗಿ ಸಾಕಷ್ಟು ಸಮಯ ಕಳೆದ್ರೂ ಕೂಡ ಇನ್ನೂ ಪೊಲೀಸರು ಯಾಕೆ ಚಾರ್ಜ್ ಶೀಟನ್ನು ಸಲ್ಲಿಸಿಲ್ಲ ಎನ್ನುವಂಥದ್ದಾಗಿ ಪ್ರಶ್ನೆಗಳು ಹುಟ್ಟಿಕೊಳ್ತಾ ಇದೆ. ಒಬ್ಬ ಸೆಲೆಬ್ರಿಟಿಗೊಂದು ಕಾನೂನು, ಹಾಗಾದರೆ ಜನಸಾಮಾನ್ಯನಾದರೆ ಇನ್ನೊಂದು ಕಾನೂನಾ? ಸದ್ಯಕ್ಕಿರುವಂಥ ಪ್ರಶ್ನೆ. ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಯಾಗಿದ್ದಂಥ ದರ್ಶನ್ ರೌಡಿ ಶೀಟರ್ಗಳ ಜೊತೆಯಲ್ಲಿ ಜೈಲಿನಲ್ಲಿ ಕೂತ್ಕೊಂಡು, ಅದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೂತ್ಕೊಂಡು ಒಳ್ಳೆ ರೆಸಾರ್ಟ್ ರೀತಿಯಲ್ಲಿ ಕಾಫಿ ಕುಡಿತಾ ಕೈಯಲ್ಲಿ ಸಿಗರೇಟ್ ಸೇರ್ತಾ ಇದ್ದಂಥ ಫೋಟೋ ವೈರಲ್ ಆಗಿತ್ತು. ದೊಡ್ಡ ಮಟ್ಟದ ಆಕ್ರೋಶಕ್ಕೂ ಕೂಡ ಕಾರಣ ಆಗಿತ್ತು. ಇದೇನು ಜೈಲಾ ಅಥವಾ ರೆಸಾರ್ಟಾ, ಯಾವುದೋ ಐಷಾರಾಮಿ ಹೋಟೆಲಾ ಅಂತ ಜನರು ಕೂಡ ಪ್ರಶ್ನೆಯನ್ನು ಕೇಳಿದರು. ಆದರೆ ಈ ಪ್ರಕರಣದ ತನಿಖೆಯನ್ನು ನಡೆಸಿದಂಥ ಪೊಲೀಸರು ಇನ್ನೂ ಕೂಡ ಚಾರ್ಜ್ ಶೀಟನ್ನು ಯಾಕೆ ಕೋರ್ಟ್ಗೆ ಸಲ್ಲಿಕೆ ಮಾಡಿಲ್ಲ ಎನ್ನುವಂಥದ್ದಾಗಿ ಪ್ರಶ್ನೆಗಳು ಖಂಡಿತವಾಗ್ಲೂ ಕೂಡ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಯಾಕೆ ಹಿಂದೇಟ್ ಹಾಕ್ತಾ ಇದ್ದಾರೆ ಪೊಲೀಸರು? ಹಾಗಾದರೆ ಈ ಪ್ರಕರಣದಲ್ಲಿ ದರ್ಶನ್ ಪ್ರಭಾವಿ, ಆತ ಒಬ್ಬ ನಟ, ಇದಕ್ಕಾಗಿ ಈ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಗಾದರೆ